ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ವೃಷಾಕೃತಯೇ ನಮಃ. ಓಂ ಶಂಸ್ಯಂ ಕರಿಷ್ಯನ್ ಸದ್ಯಶ್ಚಿನ್ನುತೆ ಮಘವನ್ನಭೀಷ್ಟೌ ನರಃ ಶಂಸ್ಯಂತ್ಯುಕ್ತಶಾಸವುಕ್ತಾ ಏತೆ ಹವೇಭಿರ್ವಿಪಣೀ ರದಾಶನ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ 374ನೇ ಭಾಗ ಇದೆ. ವಿಷ್ಣು ಸಹಸ್ರನಾಮ ಸ್ತೋತ್ರದ ವೃಷಾಕೃತಿ ಅನ್ನುವಂಥ 116ನೇ ನಾಮವನ್ನು ನಾವಿವತ್ತು ನೋಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರದ ಶ್ರವಣವನ್ನು ಕೂಡ ನಾವು ಮಾಡಬೇಕಾಗಿದೆ. ಮೊದಲು ವೃಷಾಕೃತಿ ಎಂಬ ಶಬ್ದಕ್ಕೆ ಏನು ಅರ್ಥ ಆಗ್ತದೆ ಅಂತ ಅನ್ನೋದನ್ನು ನೋಡೋಣ. ವೃಷ ಅಂದರೆ ಭಕ್ತರ ಅಭೀಷ್ಟಗಳನ್ನು ಪೂರೈಸುವಂತಹ ಆಕೃತಿ. ಭಗವಂತನ ಸ್ವರೂಪ, ಅವನ ಎಲ್ಲ ಅವತಾರಗಳು, ಮೂಲ ರೂಪ, ಅವತಾರ ರೂಪಗಳೆಲ್ಲವೂ ಕೂಡ ಭಕ್ತರ ಅಪೇಕ್ಷೆಯನ್ನು ಈಡೇರಿಸಲಿಕ್ಕಾಗಿ ಇರುವಂಥವು. ಆದ್ದರಿಂದ ಅದನ್ನು ವೃಷಾಕೃತಿ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅದೊಂದರ್ಥ. ವೃಷ ಅಂದರೆ ಧರ್ಮ ಸಂಸ್ಥಾಪನೆಗಾಗಿ ಮತ್ಸ್ಯ ಮೊದಲಾದ ಅವತಾರಗಳನ್ನ ಅವನು ತಾಳ್ತಾನೆ ಭಗವಂತ. ಹೀಗೆ ಆಕೃತಿ ಅಂದರೆ ಅವತಾರಗಳು, ಅದಕ್ಕಾಗಿ ಅವನನ್ನ ವೃಷಾಕೃತಿ ಅಂತನೂ ವರ್ತನೆ ಮಾಡ್ತಾರೆ. ಒಂದು ಈ ಶಬ್ದದಿಂದ ಹೇಳ್ತಾರೆ. ವೃ ಅಂದರೆ ಇರುವಂಥದ್ದು, ಷ ಅಂದರೆ ಷಟ್ 6 ಗುಣಗಳು, 6 ಗುಣಗಳಿಂದ ತುಂಬಿದಂತಹ ಆಕೃತಿ, ಮೂಲ ರೂಪ, ಅವತಾರ ರೂಪ ಎಲ್ಲವೂ ಕೂಡ. ಆ ಕಾರಣದಿಂದಲೂ ಆತ ವೃಷಾಕೃತಿ. ಹೀಗೆ ಅನೇಕ ಅರ್ಥಗಳನ್ನ ಆ ವೃಷಾಕೃತಿ ಎಂಬ ಶಬ್ದಕ್ಕೆ ನಾವು ನೋಡಬಹುದು. ಹಿಂದೆ ನೋಡಿದಂತೆ ವೃಷ ಅಂದರೆ ಧರ್ಮ, ಆ ಧರ್ಮವೇ ಅವನ ಆಕೃತಿ, ಅವನು ಧರ್ಮ ಸ್ವರೂಪ, ಯಜ್ಞಾದಿ ಸ್ವರೂಪ. ಅವನು ಎಲ್ಲಾ ಕ್ರಿಯೆಗಳು, ಎಲ್ಲಾ ಗುಣಗಳು ಆತನಿಂದ ಅಭಿನ್ನ. ಆದ್ದರಿಂದ ಅವನನ್ನ ಧರ್ಮ ರೂಪನಾದವನು, ಧರ್ಮವೇ ಮೈವೆತ್ತು ಬಂದಂತಿರುವಂಥವನು ಅಂತ ಹೇಳುವ ಶಬ್ದ ಇದು, ವೃಷಾಕೃತಿ ಎಂಬ ಶಬ್ದ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಬೃಹತಿ ಮಂತ್ರ ಇದೆ, ಆ ಬೃಹತಿ ಮಂತ್ರದ ಮೂಲ ವೇದ ಮಂತ್ರ ಏನು, ಮತ್ತೆ ಆ ವೇದ ಮಂತ್ರಕ್ಕೆ ಏನೇನು ಅರ್ಥವನ್ನ ಸಾಯಣಾಚಾರ್ಯರು ಮೊದಲಾದವರು ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಸದ್ಯಶ್ಚಿನ್ನುತೆ ಮಘವನ್ನಭಿಷ್ಟೌ ನರಃ ಶಂಸಂತ್ಯುಕ್ತಶಾಸ ಉಕ್ತಾ ಏತೆ ಹವೇಭಿರ್ವಿಪಣೀರದಾಶನ್ನಸ್ಮಾನ್ ವೃಣೀಶ್ವ ಯುಜ್ಯಾಯ ತಸ್ಮೈ ಅಂತ ಮೂಲ ವೇದ ಮಂತ್ರ. ಅದರಲ್ಲಿ ಈ ಮಂತ್ರದಲ್ಲಿ ಸದ್ಯಶ್ಚಿನ್ನು ಅಂತೇನು ಅಂತ ಪ್ರಾರಂಭ ಆಗಿದೆ, ಯುಜ್ಯಾಯ ತಸ್ಮೈ ಅನ್ನುವಲ್ಲಿಗೆ ಕೊನೆಗೊಂಡಿದೆ ಮೂಲ ಋಗ್ವೇದದ ಮಂತ್ರ. ಆ ಋಗ್ವೇದದ ಮಂತ್ರದಲ್ಲಿ ಸದ್ಯಶ್ಚಿನ್ನು ಅನ್ನೋದರಿಂದ ಹಿಡಿದು ವಿಪಣೀರದಾಶನ್ ಅನ್ನುವವರೆಗೆ ಮಾತ್ರ ಈ ಬೃಹತಿ ಮಂತ್ರದಲ್ಲಿ ತಗೊಂಡಿದ್ದಾರೆ. ಅಸ್ಮಾನ್ ವೃಣೀಶ್ವ ಯುಜ್ಯಾಯ ತಸ್ಮೈ ಎನ್ನುವುದು ಮುಂದಿನ ರುದ್ರ ಎಂಬ ನಾಮಕ್ಕೆ ಹೊಂದಿಕೊಂಡದ್ದಾಗಿದೆ. ಮತ್ತೆ ಈ ಮಂತ್ರದ ಆರಂಭದಲ್ಲಿ ಶಂಸ್ಯಂ ಕರಿಷ್ಯನ್ ಅಂತಿದೆ, ಅದು ಹಿಂದಿನ ಮಂತ್ರದಲ್ಲಿ, ಮೂಲ ಋಗ್ವೇದದ ಹಿಂದಿನ ಮಂತ್ರದಲ್ಲಿ ಶಂಸ್ಯಂ ಕರಿಷ್ಯನ್ ಅಂತ ಏನಿತ್ತು, ಆ ಹಿಂದಿನ ಮಂತ್ರದಿಂದ ಶಂಸ್ಯಂ ಕರಿಷ್ಯನ್ ಎಂಬ ಭಾಗ ಈಗಿನ ಮಂತ್ರದಲ್ಲಿ ಅಸ್ಮಾನ್ ವೃಣೀಶ್ವ ಯುಜ್ಯಾಯ ತಸ್ಮೈ ಅನ್ನೋದನ್ನಷ್ಟನ್ನು ಬಿಟ್ಟು, ಒಂದು ಮಂತ್ರದಲ್ಲಿ ಕೊನೆಯ ಒಂದು ಭಾಗವನ್ನು ಬಿಟ್ಟು ಹಿಂದಿನ ಮಂತ್ರದ ಕೊನೆಯ ಒಂದು ಭಾಗವನ್ನು ತಗೊಂಡು ಒಟ್ಟಾರೆ ಈ 116ನೇ ಬೃಹತಿ ಮಂತ್ರವನ್ನ ಪೋಣಿಸಿದ್ದಾರೆ. ಈ ಮಂತ್ರಕ್ಕೆ ಏನರ್ಥ?
ಅದನ್ನ ಈಗ ನೋಡೋಣ. ಮಘವನ್, ಭಗವಂತನಿಗೆ ಸಂಬೋಧನೆ. ಇವತ್ತು, ಈಗ, ನು ಅಂದ್ರೆ ಈಗ, ನಿನ್ನ ಕುರಿತಾದಂತಹ ಒಂದು ಅಭ್ಯೇಷಣ, ಒಂದು ಜಿಜ್ಞಾಸೆ, ತತ್ವ ಜಿಜ್ಞಾಸೆ ಇತ್ಯಾದಿ ಏನೋ ನಡೆದಾಗ, ಒಂದು ಅನ್ವೇಷಣ ನಡೆದಾಗ, ಉಕ್ತ ಮಂತ್ರಗಳನ್ನ ಹಿಂದೆ ಈ ಬೃಹತಿ ಸಹಸ್ರ ಪ್ರವಚನದ ಆರಂಭದಲ್ಲಿ ಅದನ್ನು ನೋಡಿದ್ವಿ. ಉಕ್ತ ಮಂತ್ರಗಳನ್ನ ಅಲ್ಲಿ ನಾವು ನೋಡಿದ್ದೆವು. ಆ ಉಕ್ತ ಅಂದ್ರೆ ಶಸ್ತ್ರ ಮಂತ್ರಗಳು. ಆ ಮಂತ್ರಗಳನ್ನ ಹೇಳಬಲ್ಲಂತಹ ಈ ಋತ್ವಿಕಗಳು ಮೊದಲಾದವರು ಮಂತ್ರಗಳನ್ನ ಕೂಡಲೇ ಸತತವಾಗಿ ಹೇಳಲಿಕ್ಕೆ ತೊಡಗುತ್ತಾರೆ. ಸದ್ಯಶ್ಚಿತ್ ಅಂದ್ರೆ ಕೂಡಲೇ, ಸದ್ಯವೇ ಹೇಳ್ತಾರೆ. ಹಾಗೆ ಅವರು ಮಂತ್ರಗಳನ್ನು ಹೇಳಿದ್ದರಿಂದ ಏನಾಯ್ತು? ನಿನ್ನ ಸ್ತೋತ್ರಗಳನ್ನು ಅವರು ಮಾಡ್ತಾರೆ. ನಿನ್ನನ್ನು ಕುರಿತಾಗಿ, ನಿನ್ನನ್ನು ಆಹ್ವಾನಿಸಲಿಕ್ಕೆ, ನಿನ್ನನ್ನು ಯಜ್ಞಕ್ಕೆ ಬಾ ಅಂತ ಕರೀಲಿಕ್ಕೆ ಅವರು ಸ್ತೋತ್ರ ಮಾಡ್ತಾ ಇರ್ತಾರೆ. ಹಾಗೆಲ್ಲ ಸ್ತೋತ್ರ ಮಾಡಿದಾಗ ಇವರು ಸ್ತೋತ್ರ ಮಾಡಿದಂತಹ ಒಂದು ಬಗೆಯನ್ನು ಕಂಡು ಅಲ್ಲಿ ಸಮೀಪದಲ್ಲಿದ್ದಂತಹ ಕೆಲವರು ಪಣಿಗಳು ಅಂದ್ರೆ ಸಾಯಣಾಚಾರ್ಯರು ಹೇಳುವಂತೆ ವಣಿಕಗಳು, ವಾಣಿಜ್ಯವನ್ನು ಮಾಡುವಂತಹ ವ್ಯಾಪಾರಸ್ಥರು. ಮೂಲತಃ ಅವರು ದಾನ ಧರ್ಮಾದಿಗಳನ್ನು ಬಹಳವಾಗಿ ಮಾಡುವಂಥವ್ರೇನಲ್ಲ ಈ ಪಣಿಗಳು. ಬೇರೆ ವ್ಯಾಪಾರಸ್ಥರ ಬಗ್ಗೆ ಅಲ್ಲ, ಇಲ್ಲಿ ಹೇಳಿದ್ದ ಹಾಗೆ ಅವರೇನು ದಾನ ಧರ್ಮ ಇತ್ಯಾದಿಗಳನ್ನು ಬಹಳ ನಿಷ್ಠೆಯಿಂದ ಮಾಡುವಂಥವ್ರಲ್ಲ, ವ್ಯಾಪಾರಿ ಮನೋಭಾವದವರು. ಅಂಥವರು ಕೂಡ ನಿಮ್ಮ ಈ ಯಜ್ಞದ ವೈಭವವನ್ನು ಕಂಡು ಅಲ್ಲಿ ಧನದಾನಾದಿಗಳನ್ನು ಮಾಡುವಂತೆ ಆಯಿತು. ಅವರು ಕೂಡ ಇದರ ಸೊಬಗನ್ನು ಕಂಡು ತಾವು ಧನವನ್ನು ದಾನ ಮಾಡಲಿಕ್ಕೆ ಮುಂದೆ ಬಂದರು ಅಂತ ಅದರ ಅರ್ಥ. ಇದಿಷ್ಟು ಸಾಯಣಾಚಾರ್ಯರು ನಮಗೆ ಹೇಳಿಕೊಟ್ಟಿರುವಂತಹ ಅರ್ಥ. ರಘುನಾಥ ತೀರ್ಥ ಸ್ವಾಮಿಗಳು ಅಭೀಷ್ಟಿ ಅಂದ್ರೆ ಪರ್ಯೇಷಣ ಕ್ರಿಯಾ, ಹಿಂದೆ ನೋಡಿದಂತೆ ಪರ್ಯೇಷಣ ಕ್ರಿಯಾ ಅಥವಾ ಪ್ರೇಷಣ ಕ್ರಿಯಾ ಅಂತ ಹಿಂದೆ ಬರೆದಿದ್ದಾರೆ ರಘುನಾಥ ಸ್ವಾಮಿಗಳು. ನಿನ್ನ ಕುರಿತಾದ ಒಟ್ಟಾರೆ ಜಿಜ್ಞಾಸೆ, ಶ್ರವಣ ಮನನ ಇತ್ಯಾದಿ ಕುರಿತಾದ ಯಾವುದೇ ಜಿಜ್ಞಾಸೆ, ಯಜ್ಞದಲ್ಲಿ ಆದರೂ ನಿನ್ನನ್ನು ಕರೆಯುವ ಕ್ರಿಯೆ, ಯಾವುದೋ ಒಂದು ಕ್ರಿಯೆ, ಭಗವತ್ ಪೂಜಾ ರೂಪವಾದಂತಹ ಕ್ರಿಯೆ ಅಂತ ಒಟ್ಟಾರೆ ತಾತ್ಪರ್ಯ. ಅದು ಹಾಗೆ ನಡೆದಾಗ ಶಸ್ತ್ರಮಂತ್ರಗಳನ್ನ ಉಕ್ತ ಅಂದ್ರೆ ಶಸ್ತ್ರ ಅಂತ ಅರ್ಥ. ಶಾಸ್ತ್ರ ಮಂತ್ರಗಳು ಅಲ್ಲವು, ಶಸ್ತ್ರ ಮಂತ್ರಗಳನ್ನ ಹೇಳುವಂಥವ್ರು, ಶಸ್ತ್ರ ಮಂತ್ರಗಳನ್ನು ಹೇಳುವ ಸ್ವಭಾವ ಇರುವಂತಹ ಋತ್ವಿಕಗಳು ಆ ಉಕ್ತಗಳನ್ನ ಹೇಳಿದರು. ಸದ್ಯಯವ ಶಂಸಂತಿ, ಕೂಡಲೇ ಹೇಳ್ತಾರೆ. ನಿನ್ನನ್ನ ತ್ವದೀಯ ಆಹ್ವಾನ ರೂಪೈಹಿ ಹವೇಬಿಹಿ ಅಂದ್ರೆ ನಿನ್ನನ್ನ ಆಹ್ವಾನ ಮಾಡುವಂತಹ ಕೆಲವು ಮಂತ್ರಗಳಿಂದ ಆ ಮಂತ್ರಗಳನ್ನು ಅವ್ರು ಹೇಳಲಿಕ್ಕೆ ತೊಡಗಿದಾಗ ಏನಾಯ್ತು? ಸಾಯಣಾಚಾರ್ಯ ವ್ಯಾಖ್ಯಾನದಂತೆ ಯಜ್ಞದ ವೈಭವದಿಂದ ಆಕೃಷ್ಟರಾಗಿ ವ್ಯಾವಹಾರಿಕ ಮನೋಭಾವ ಇರುವಂತಹ ಕೆಲವರು ವಾಣಿಜ್ಯಕರು ಕೂಡ, ವ್ಯಾಪಾರಿ ಜನಾಂಗದವರು ಕೂಡ ಯಜ್ಞಕ್ಕೆ ಬೇಕಾದಂತಹ ದಾನ ಇತ್ಯಾದಿಗಳನ್ನು ಮಾಡಿದರು. ರಘುನಾಥ ತೀರ್ಥ ಹೇಳುವಂತೆ ಪಣಿಗಳು ಅಂದ್ರೆ, ಪಣಿ ಎಂಬ ಒಂದು ರಾಕ್ಷಸರ ಗುಂಪು, ಅದನ್ನ ನೀವು ನಾಶ ಮಾಡಿದ್ರಿ. ಈ ಋತ್ವಿಕಗಳು ನಾಶ ಮಾಡಿದ್ರು. ಯಜ್ಞಕ್ಕೆ ವಿಘ್ನ ತಂದೊಡ್ಡುವಂತ ಯಾರೇ ರಾಕ್ಷಸರಿರ್ತಾರ ಅವರೆಲ್ಲ ಅಲ್ಲಿಂದ ಕಾಲು ಕಿತ್ತರು ಅಂತ ಅರ್ಥ. ನೀನು ಭಕ್ತರ ಮೂಲಕ ಯಾವತ್ತೂ ಕೂಡ, ಭಕ್ತರಿಗಾಗಿ ಯಾವತ್ತೂ ಶ್ರೇಷ್ಠ ಕರ್ಮಗಳನ್ನು ಮಾಡಿಸ್ತಿ. ನೀನು ಮಾಡಿಸಿದಾಗ, ನೀನು ಪ್ರೇರಿಸಿದಾಗ ಅವರು ಶ್ರೇಷ್ಠ ಕರ್ಮಗಳನ್ನು ಮಾಡ್ತಾರೆ. ಇಲ್ಲಿ ವೃಷಾಕೃತಿ ಅಂದ್ರೆ ವೃಷಾವೈ ಹಿಂಕಾರ ಯೋರ್ಷಕ್ ತನ್ಮಿಥುನಂ ಮಿಥುನಮೇವ ಸ ಉಕ್ತಮುಖೇ ಕರೋತಿ ಇತ್ಯುಕ್ತೆ ಹಿಂಕಾರ ಶಿರಸ್ಕಃ ವಧ್ಯಸ್ತೋತ್ರಂ ವೃಷಃ ತೇನ ಆಕೃತಿ ಆಕರಣಂ ಆಹ್ವಾನಂ ಯಸ್ಯ ಇತಿ ನಿರುಕ್ತೆ ವೃಷಾಕೃತಿ. ಇಲ್ಲಿ ವೃಷಾಕೃತಿ ಅಂದ್ರೆ, ಆಕೃತಿ ಅಂದ್ರೆ ಕರೆಯುವುದು ಅಂತ ಅರ್ಥ ರಘುನಾಥ ತೀರ್ಥ ಸ್ವಾಮಿಗಳ ಅರ್ಥದಲ್ಲಿ.
ಯಾವುದರಿಂದ ಕರೆಯುವುದು ಅಂದ್ರೆ ಈ ಹಿಂಕಾರವನ್ನು ಮಾಡಿ ಭಗವಂತನನ್ನು ಕರೆಯೋದು. ಒಂದು ಆಧಾರಭೂತವಾದ ಮಾತನ್ನು ಕೂಡ ರಘುನಾಥ ತೀರ್ಥರಲ್ಲಿ ತೋರಿಸ್ತಾರೆ. ವೃಷ ಅಂದ್ರೆ ಹಿಂಕಾರ, ವೃಷಾವೈ ಹಿಂಕಾರ. ಆ ಹಿಂಕಾರವನ್ನೇ ಅಲ್ಲಿ ಮಾಡ್ತಾರೆ. ಯೋರ್ಷಕ್ ತನ್ ಮಿಥುನಮೇವ ಸ ಉಕ್ತ ಮುಖೇ ಕರೋತಿ. ಶಸ್ತ್ರ ಮಂತ್ರವನ್ನ ಹೇಳುವ ಪ್ರಾರಂಭದಲ್ಲಿ ಹಿಂಕಾರವನ್ನು ಮಾಡ್ತಾರೆ. ಹೀಗೆ ಹಿಂಕಾರ ಶಿರಸ್ಕಃ, ಹಿಂಕಾರವನ್ನೇ ಮೊದಲು ಒಳಗೊಂಡಂಥ ಒಂದು ಶಸ್ತ್ರ ಮಂತ್ರ. ಅದರಿಂದ ಭಗವಂತ ಕರೆಯಲ್ಪಡ್ತಾನೆ. ಅದಕ್ಕಾಗಿ ಅವನಿಗೆ ವೃಷಾಕೃತಿ ಅಂತ ಹೆಸರು. ವೃಷಾ ಹಿಂಕಾರವನ್ನು ಒಳಗೊಂಡ ಒಂದು ಮಂತ್ರ, ಅದರಿಂದ ಆಕೃತಿ ಕರೆಯಲ್ಪಡ್ತಾನೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಹಿಂಕಾರ ಅಂದ್ರೆ ಏನು? ಯಾರು ಹಿಂಕಾರ ಮಾಡೋದಿಲ್ಲ. ನಮಗೆ ಗೊತ್ತಿರುವಂತೆ ಈ ಗುಣುಗುಡುವುದು ಅಂತ ಹೇಳ್ತೀವಲ್ಲ, ಯಾವುದಾದ್ರೂ ಒಂದು ಹಾಡನ್ನ ನಾವು ಸ್ಪಷ್ಟವಾಗಿ ವರ್ಣಾತ್ಮಕ ಶಬ್ದಗಳನ್ನು ಹೇಳದೆ ಗುನುಗುಡ್ತಾ ಇರ್ತೇವೆ. ಇಂಗ್ಲಿಷ್ನಲ್ಲಿ ಹಮ್ಮಿಂಗ್ ಅಂತಾರೆ. ಆ ಹಮ್ಮಿಂಗ್ ಏನಿದೆ, ಆ ಹಮ್ಮಿಂಗೇ ಇದು ಹಿಂಕಾರ ಅಷ್ಟೇ. ಹಿಮ್ಮಲ್ಲ, ಹುಮ್ ಅಂತ. ಒಂದು ಋಗ್ವೇದದ ಮಂತ್ರವನ್ನಾಗಲಿ ಅಥವಾ ಬೇರೆ ಯಾವುದೇ ಕನ್ನಡದ ಹಾಡನ್ನಾಗಲಿ ಆ ಹಮ್ಮಿಂಗ್ ಸ್ವರದಲ್ಲಿ ಹೇಳುವುದಕ್ಕೆ, ಅದು ನೋಡಿದ್ರೆ, ಅದನ್ನು ಕೇಳಿದ್ರೆ ಅದು ಯಾವ ಹಾಡು ಏನು ಮಂತ್ರ ಅಂತ ಗೊತ್ತಾಗ್ತದೆ. ಆದರೆ ವರ್ಣಾತ್ಮಕ ಶಬ್ದಗಳಿಲ್ಲ, ಹಮ್ಮಿಂಗ್ ರೀತಿಯಲ್ಲಿದೆ. ಹಮ್ಮಿಂಗ್, ಇಂಗ್ಲಿಷಿನ ಹಮ್ಮಿಂಗೇ ಇಂಗ್ಲಿಷ್ ಈ ಸಂಸ್ಕೃತದ ಶಾಸ್ತ್ರದ ಹಿಂಕಾರ. ನಮಗೆ ಗೊತ್ತಿದೆ ಅನೇಕ ಹಾಡುಗಳು, ಯಾವುದ್ಯಾವುದೋ ಸಾಹಿತ್ಯದ ಹಾಡುಗಳೆಲ್ಲ ಮೊದಲು ಹಮ್ಮಿಂಗ್ನಿಂದ ಪ್ರಾರಂಭ ಕಾಣ್ತವೆ. ಹಮ್ಮಿಂಗ್ನಿಂದ ಪ್ರಾರಂಭ ಕಂಡು ಒಂದು ಅರ್ಧ ನಿಮಿಷವೋ 1 ನಿಮಿಷವೋ ಹಮ್ಮಿಂಗ್ನಲ್ಲಿ ಮುಂದುವರಿದು ಮುಂದೆ ಆ ಹಾಡಿನ ವಾಸ್ತವ ರೂಪ ವರ್ಣಾತ್ಮಕ ಶಬ್ದಗಳು ಪ್ರಾರಂಭ ಆಗ್ತಿರ್ತವೆ. ಕೊನೆಗೆ ಅದು ಮುಕ್ತಾಯ ಆಗುವುದು ಕೂಡ ಹಿಂಕಾರದಿಂದ, ಹಮ್ಮಿಂಗ್ನಿಂದ ಮುಕ್ತಾಯ ಆಗ್ತಿರ್ತವೆ ಎಷ್ಟೆಷ್ಟೋ ಹಾಡುಗಳು. ಇದನ್ನೆಲ್ಲ ನಾವು ನೀವು ಲೌಕಿಕ ಸಾಹಿತ್ಯದಲ್ಲೂ ಕೂಡ ಕೇಳೇ ಇರ್ತೇವೆ. ಅಂಥ ಮಂತ್ರದಿಂದ ಇವನು ಕರೆಯಲ್ಪಡ್ತಾನೆ ಅಂತ ಅದರ ಅರ್ಥ. ಆಕೃತಿಯಿಂದ ಕರೆಯಲ್ಪಡೆಯವನು. ಈಗ ಓಮಿತ್ಯಾಕ್ರಿಯತೆ ಯಸ್ಮಾತ್ ಓಂಕಾರೋ ಭಗವಾನ್ ಹರಿ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ಭಗವಂತನ ಓಂಕಾರ ಅಂತ ಹೇಳ್ತಾರೆ. ಯಾಕೆ ಓಂಕಾರ ಅವನು ಅಂತಂದ್ರೆ, ಓಂ ಎಂಬುದಾಗಿ ಕರೆಯಲ್ಪಡ್ತಾನೆ, ಅದಕ್ಕಾಗಿ ಅವನಿಗೆ ಓಂಕಾರ ಅಂತ ಹೆಸರು ಅಂತಿದೆ. ಹೀಗಾಗಿ ಆಕಾರ ಅಂದ್ರೂ ಆಕೃತಿ ಅಂದ್ರೂ ಅರ್ಥ ಒಂದೇ. ಹೀಗೆ ಭಗವಂತ ಕರೆಯಲ್ಪಡುವುದರಿಂದ ಅವನಿಗೆ ವೃಷಾಕೃತಿ ಅಂತ ಅರ್ಥವನ್ನ ಇಲ್ಲಿ ಹೇಳ್ತಾರೆ. ಒಂದು ತುಂಬಾ ಸುಂದರವಾದಂತಹ ಅರ್ಥ. ಆ ಯಜ್ಞವನ್ನು ನಾವು ಕಲ್ಪನೆ ಮಾಡ್ಕೋಬೇಕು. ನಮಗೆ ಯಾವ್ದಾವುದೋ ಲೌಕಿಕ ಸಾಹಿತ್ಯದ ಹಾಡುಗಳನ್ನು ಕೇಳಿ ನಾವು ಅದನ್ನು ಗುಣುಗುಡು ಕುಟ್ಟು ಅಭ್ಯಾಸ ಇರ್ತದೆ. ಆ ಹಮ್ಮಿಂಗ್ಗೆ ನಾವು ಕೂಡ ಅಡ್ಜಸ್ಟ್ ಆಗಿರ್ತೇವೆ. ಹಮ್ಮಿಂಗ್ ಟ್ಯೂನ್ಸಿಗೆ ನಾವು ಸೆಟ್ ಆಗಿರ್ತೇವೆ. ಆ ವೇದದಲ್ಲಿ ಋತ್ವಿಕಗಳಾದವರು ಹಮ್ಮಿಂಗ್ ಟ್ಯೂನ್ಗಳ ಮೂಲಕ ಮಂತ್ರವನ್ನು ಪ್ರಾರಂಭಿಸಿದಾಗ ಅಥವಾ ಅದನ್ನು ಕೊನೆಗೊಳಿಸಿದಾಗ ಅದಕ್ಕೊಂದು ಅದ್ಭುತವಾದಂತಹ ಸೊಬಗಿರ್ತದೆ. ಆ ವೇದದ ಪ್ರಕ್ರಿಯೆಯನ್ನು, ಯಜ್ಞದ ಪ್ರಕ್ರಿಯೆಯನ್ನು ನಾನು ಇಲ್ಲಿ ಪೂರ್ಣವಾಗಿ ಹೇಳಿದಂತಾಗಲಿಲ್ಲ. ಅಂತೂ ಈ ರಘುನಾಥ ತೀರ್ಥ ಸ್ವಾಮಿಗಳು ಇಲ್ಲೇನು ಹೇಳಿದ್ದಾರೆ, ಹಮ್ಮಿಂಗ್ನಿಂದ ಪ್ರಾರಂಭ ಆಗ್ತದೆ ಆ ಮಂತ್ರ. ಹಿಂಕಾರ ಶಿರಸ್ಕಃ ಮೊದಲು ಅದಿದೆ, ಹಮ್ಮಿಂಗ್ ಪ್ರಾರಂಭದಲ್ಲಿ, ಮುಂದೆ ವೇದ ಮಂತ್ರ. ಅದರಿಂದ ಈ ಭಗವಂತ ಕರೆಯಲ್ಪಡ್ತಾನೆ ಅಂತ ಅದರ ತಾತ್ಪರ್ಯ. ನಮಗೆ ಇವತ್ತು ಉಚ್ಚಕಂಠದಿಂದ ವೇದಗಳನ್ನ, ಋಗ್ವೇದ, ಯಜುರ್ವೇದ, ಸಾಮವೇದ ಇತ್ಯಾದಿ ಯಾವುದನ್ನು ಕೂಡ ಹಾಡಿಯೇ ಗೊತ್ತಿಲ್ಲ. ಆದರೆ ಆ ವೇದಗಳಲ್ಲಿ ಹೋತ ಅಂತ ಒಬ್ಬ ಋಗ್ವೇದದ ಮಂತ್ರಗಳನ್ನು ಹೇಳುವವನಿರ್ತಾನೆ, ಯಜುರ್ವೇದದ ಮಂತ್ರಗಳನ್ನು ಹೇಳುವಂತಹ ಅಧ್ವರ್ಯು ಇರ್ತಾನೆ, ಉದ್ಗಾತ ಅಂತ ಒಬ್ಬ ಸಾಮವೇದದ ಮಂತ್ರಗಳನ್ನು ಹೇಳುವವನಿರ್ತಾನೆ. ಅವರೆಲ್ಲ ತುಂಬಾ ಮಧುರವಾಗಿ, ಗಂಭೀರವಾಗಿ, ಮಂದ್ರವಾದಂತಹ ನಿನಾದದ ಮೂಲಕವಾಗಿ ವೇದ ಮಂತ್ರಗಳನ್ನು ಹೇಳ್ತಾ ಇರ್ತಾರೆ. ಅಂಥದ್ದೊಂದು ತುಂಬಾ ಸುಂದರವಾದಂತಹ ಚಿತ್ರಣ ಅದು ರಘುನಾಥ ಸ್ವಾಮಿಗಳು ನಮಗೆ ಕೊಟ್ಟಿರುವಂಥದ್ದು. ಮುಂದೆ ವೃಷಾಕೃತಿ ಎಂಬ ಶಬ್ದಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅದನ್ನು ನೋಡೋಣ. ವೃಷಾಕೃತಿ ಎಂಬ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ಅವ್ರ ದೃಷ್ಟಿಯಲ್ಲಿ ಬೇರೆ ಇದೆ. ಅಸ್ಮದ್ರ್ಯಂಚಲ ಭ್ಯಮಸ್ಮದ್ರ್ಯಂಚೋ ದದತೋ ಮಘಾನಿ ತೇಷಾಮಿಂದ್ರ ವೃತ್ರಹತ್ಯೆ ಶಿವೋಭೂಃ ಸಖಾಚತೆ ಶೂರೋವಿತಾಚ ನೃಣಾಂನು ಇಂದ್ರಶೂ ಅಂತಿಷ್ಟು ಮಂತ್ರ. ನಾನು ಈಗಾಗಲೇ ಹಿಂದೆ ಅನೇಕ ಬಾರಿ ಹೇಳಿದ್ದೇನೆ, ಭಗವಂತಾಚಾರ್ಯರಿಗೆ ಅಕ್ಷರಗಣನಾ ಮುಖ್ಯ. 36 ಅಕ್ಷರ ಆಗಬೇಕು ಒಂದೊಂದು ಬೃಹತಿ ಮಂತ್ರದಲ್ಲಿ. ಒಂದೊಂದು ಪಾದದಲ್ಲಿ 94.
9 ಅಕ್ಷರಗಳು, 9ನ 4 ಪಾದಗಳಿಂದ ಗುಣಿಸಿದಾಗ 36 ಅಕ್ಷರಗಳಾಗಬೇಕು. ಆದ್ರಿಂದಲೇ ಅಸ್ಮಭ್ಯಂ ಅಂತೂ ಮೂಲ ಮಂತ್ರ, ಆ ತುಭ್ಯಂ ಅಂತ ಇದೆ ಅಲ್ಲಿ ಮೂಲ ಶಬ್ದ, ಮೂಲ ವೇದದಲ್ಲಿ. ತುಭ್ಯಂ ಎಂಬ ತು ಅನ್ನೋದನ್ನು ಹಿಂದಿನ ಮಂತ್ರಕ್ಕೆ ಇಟ್ಕೋತಾರೆ, ಭ್ಯ ಅನ್ನೋದನ್ನು ಈ ಮುಂದಿನ ಮಂತ್ರಕ್ಕೆ ಇಟ್ಕೋತಾರೆ ಅವರು. ಇಂಥ ಒಂದು ವಿಶಿಷ್ಟವಾದ ಪದಚ್ಛೇದ ಅವರಲ್ಲೇ ಆಗ್ತದೆ. ಹಾಗೇನೆ ಶೂರ ಅಂತೊಂದು ಶಬ್ದ, ಶೂರ ಅಂತ ಪರಮಾತ್ಮನಿಗೆ ಸಂಬೋಧನೆ, ಇಂದ್ರ ಶೂರ ಅಂತ. ಆ ಶೂರ ಎಂಬಲ್ಲಿ ಶೂ ಎಂಬ ಮಂತ್ರ ಈ ವೃಷಾಕೃತಿ ಎಂಬ ನಾಮಕ್ಕೆ ಸಂಬಂಧಪಟ್ಟ, ಶೂ ಎಂಬ ಅಕ್ಷರ ವೃಷಾಕೃತಿ ಎಂಬ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದಲ್ಲಿದೆ. ರ ಎಂಬುದು ರುದ್ರ ಎಂಬ ನಾಮಕ್ಕೆ ಸಂಬಂಧಪಟ್ಟ ಮತ್ತೊಂದು ಬೃಹತಿ ಮಂತ್ರದ ಜೊತೆಗೆ ಸೇರಿ ಹೋಗಿದೆ. ಇದು ಭಗವಂತಾಚಾರ್ಯರ ಆ ಬೃಹತಿ ಮಂತ್ರದ ಸಂಪಾದನಾ ಕ್ರಮ. ನಾವೀಗ ನೋಡ್ತಾ ಇರೋದು ನಮ್ಮ ವ್ಯಾಖ್ಯಾನ ಎಲ್ಲವೂ ಕೂಡ, ನನ್ನ ಅನ್ವಯಾರ್ಥ ಭಾವಾರ್ಥ ಅದೆಲ್ಲವೂ ಕೂಡ ರಘುನಾಥ ತೀರ್ಥ ಸ್ವಾಮಿಗಳು ಏನೊಂದು ಆ ಬೃಹತಿಯನ್ನು ಸಂಪಾದನೆ ಮಾಡಿದ್ದನ್ನು ತೋರಿಸಿಕೊಟ್ಟಿದ್ದಾರೆ, ಅದಕ್ಕನುಸಾರವಾಗಿದೆ. ಇವತ್ತು ಬೃಹತಿ ಸಹಸ್ರ ಯಾಗ ಇತ್ಯಾದಿಗಳು ನಡೆಯುವುದೆಲ್ಲ ರಘುನಾಥ ತೀರ್ಥ ಸ್ವಾಮಿಗಳು ಏನು ಮಂತ್ರಗಳನ್ನು ಪೋಣಿಸಿದ್ದನ್ನು ತೋರಿಸಿದ್ದಾರೆ ಅದರ ಕ್ರಮದಲ್ಲಿ. ಅಂತೂ ಭಗವಂತಾಚಾರ್ಯ ಏನು ಮಂತ್ರವನ್ನು ಕೊಟ್ಟಿದ್ದಾರೆ ಅದರ ಅರ್ಥವನ್ನು ನಾವು ಮುಂದೆ ನೋಡ್ತೇವೆ. ಆದರೆ ಯಾವ ಸಹಸ್ರನಾಮ ಸ್ತೋತ್ರದ ಯಾವ ನಾಮಕ್ಕೆ ಯಾವ ಮಂತ್ರ ಸಂಬಂಧಪಟ್ಟಿದ್ದು ಅನ್ನೋದು ಹೀಗೆ ಸ್ವಲ್ಪ ಸ್ವಲ್ಪ ಭಿನ್ನ ಭಿನ್ನ ಆಗ್ತದೆ. ಹೇ ಮಘವನ್, ಭಗವಂತನೇ ಅಂತ ಭಗವಂತನಿಗೆ ಸಂಬೋಧನೆ. ತವ ಹವೇಭಿಹಿ, ನಿನ್ನನ್ನು ಆಹ್ವಾನ ಮಾಡುವ ರೂಪದ ಸ್ತೋತ್ರಗಳು, ಅದರ ಮೂಲಕ ಪಣಿಗಳು ಅಂದ್ರೆ ಆ ಹೆಸರಿನ ವಿಘ್ನಕಾರಿಗಳಾದಂತಹ ದೈತ್ಯರು, ಅವರನ್ನ ಋತ್ವಿಕಗಳು ಹೊಡೆದು ಓಡಿಸಿದ್ದಾರೆ. ಈಗ ನಾವು ಇದನ್ನು ಕೇಳಿ ಗೊತ್ತಿದೆ ನಮ್ಗೆ, ಅಪಸರ್ಪಂತು ತೇ ಭೂತಾಹ ಯೇ ಭೂತಾ ಭೂಸಂಸ್ಥಿತಾಹ ಅಂತ ಆ ದುಷ್ಟರಾದಂಥ ದೈತ್ಯರನ್ನೆಲ್ಲ ಹೊಡೆದು ಓಡಿಸಿರ್ತಾರೆ. ಅವ್ರು ಯಾರು ಆ ಯಜ್ಞಕ್ಕೆ ವಿಘ್ನಕರ ಆಗದಂತೆ ಮಾಡಿರ್ತಾರೆ. ಏಚಾನ್ಯೇ ವಿಘ್ನಕರ್ತಾರ ತೇನಶ್ಯಂತು ಶಿವಾಜ್ಞಯ ಅಂತ ಹೊರಟೋಗ್ಬಿಟ್ಟಿರ್ತಾರೆ. ಅವರೆಲ್ಲ ಅವರನ್ನೆಲ್ಲ ನಾಶ ಮಾಡಿದ್ದಾರೆ. ಮತ್ತೆ ಉಕ್ತಶಾಸಃ, ಉಕ್ತಾನಾಂ ಶಸ್ತ್ರಾಣಾಂ ಶಾಸಿತಾರಃ, ಶಸ್ತ್ರ ಮಂತ್ರಗಳನ್ನು ಹೇಳುವ ಸ್ವಭಾವದವರು, ಅದನ್ನು ಚೆನ್ನಾಗಿ ಕಲಿತವರು, ಮಧುರವಾದ ಕಂಠದಲ್ಲಿ ಗಂಭೀರವಾದ ಧ್ವನಿಯಿಂದ ಹಾಡುವ ಶಕ್ತಿ ಇದ್ದವರು, ಅಂತಹ ಋತ್ವಿಕಗಳು ನಿನ್ನ ಅನುಗ್ರಹದಿಂದ ಸದ್ಯದಲ್ಲೇ ತಮ್ಮ ಎಲ್ಲಾ ಅಭೀಷ್ಟಗಳನ್ನು ಪಡ್ಕೋತಾರೆ. ಅಭೀಷ್ಟಿ ಅಂದ್ರೆ ಭಗವಂತ ಆಚಾರ್ಯರ ಅರ್ಥದಲ್ಲಿ ಅಭೀಷ್ಟದ ಪ್ರಾಪ್ತಿ. ಹಿಂದಿನ ಮಂತ್ರದಲ್ಲೂ ಹಾಗೆ ಆಗಿತ್ತು, ಇಲ್ಲೂ ಹಾಗೆ ಇದೆ. ಆ ಅರ್ಥವನ್ನು ನಾವು ತಗೊಳ್ಬಹುದು, ಶ್ರೇಷ್ಠವಾದ ಅರ್ಥವೇ ಅದು. ನಿನ್ನಿಂದ ಅವರ ಎಲ್ಲರ ಅಪೇಕ್ಷೆಗಳು ಈಡೇರಿದಾಗ ಅವರು ನಿನಗಾಗಿ ನಿನ್ನನ್ನು ಸ್ತುತಿಸಿದ್ರು, ಅಭೀಷ್ಟಗಳನ್ನು ಪಡೆದರು, ಮತ್ತಷ್ಟು ಸಂಪ್ರೀತರಾದರೂ ನಿನಗಾಗಿ ಉಕ್ತ ಮಂತ್ರಗಳನ್ನ, ಶಸ್ತ್ರ ಮಂತ್ರಗಳನ್ನ ಹಾಡತೊಡಗಿದರು ಅಂತ ಇದು ಭಗವಂತಾಚಾರ್ಯರು ನಮ್ಗೆ ಕೊಡುವಂತಹ ಅರ್ಥ. ಇದಿಷ್ಟನ್ನು ಈಗ ನೋಡಿದ್ದೀವಿ. ಇನ್ನು ಮುಂದೆ ನನ್ನ ವ್ಯಾಖ್ಯಾನದಲ್ಲಿ ಇದಕ್ಕೆ ಹೇಗೆ ಅರ್ಥ ಇತ್ಯಾದಿಗಳು ಅದನ್ನ ಈಗ ನೋಡೋಣ. ಶಂಸ್ಯಂ ಕರಿಷ್ಯನ್ ಅಂತ ಅನ್ವಯಾರ್ಥದ ಪ್ರಾರಂಭ ಆಗ್ತದೆ. ಇದನ್ನ ನೋಡಿ, ರಘುನಾಥ ತೀರ್ಥ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಶಂಸ್ಯಂ ಕರಿಷ್ಯನ್ ಅನ್ನೋದು ಕೊನೆಯಾಗಿದೆ. ಈ ಋತ್ವಿಕಗಳು ಆ ವಿಘ್ನಕಾರಿಗಳಾದ ದೈತ್ಯರನ್ನ, ದುಷ್ಟಶಕ್ತಿಗಳನ್ನ ಹೊಡೆದಟ್ಟಿದರು. ನೀನು ಆ ಭಕ್ತ ಜನರಿಗೆ ಶಂಸ್ಯವಾದಂತಹ ಅವರ ಅಪೇಕ್ಷೆಗಳನ್ನೆಲ್ಲ ಈಡೇರಿಸುವಂತಹ ಕಾರ್ಯವನ್ನ ಕರಿಷ್ಯನ್ ಮಾಡುತ್ತಾ ಇರುವಿ. ಕರಿಷ್ಯನ್ ವರ್ತಸೆ ಅಂದ್ರೆ ಮಾಡ್ತಿ ಅಂತ ಅದರ ಅರ್ಥವನ್ನು ಅವರು ಹೇಳಿದ್ದಾರೆ. ಕೊನೆಗೆ ಬಂದಿದೆ ಅದು ಶಂಸ್ಯಂ ಕರಿಷ್ಯನ್ ಅನ್ನೋದು. ನನ್ನ ಅನ್ವಯಾರ್ಥದಲ್ಲಿ ಮಘವನ್ ಅನ್ನುವುದಕ್ಕೆ ಅದು ವಿಶೇಷಣ. ಶಂಸ್ಯಂ ಪ್ರಶಂಸನೀಯವಾದಂತಹ ಕರ್ಮಗಳನ್ನ ಮಾಡ್ತಾ ಇರುವಂತಹ ಕರ್ಮ ಕರಿಷ್ಯನ್ ಮಘವನ್, ಪ್ರಶಂಸನೀಯವಾದ ಕರ್ಮಗಳನ್ನವೇ ಯಾವತ್ತೂ ಮಾಡುವ ಭಗವಂತನೇ ಮಘವನ್ ಅನ್ನೋದಕ್ಕೆ ವೃಷಾಕೃತೆ ಅಂತ ಅರ್ಥ. ಈಗೇನು ನಾವು ಬೃಹತಿ ಮಂತ್ರ ನೋಡ್ತಾ ಇದ್ದೀವಿ, ಈಗೇನು ವಿಷ್ಣು ಸಹಸ್ರನಾಮ ಸ್ತೋತ್ರದ ಈ ಮಂತ್ರವನ್ನು ನೋಡ್ತಾ ಇದ್ದೀವಿ, ಆ ವೃಷಾಕೃತೆ ಅನ್ನುವ ಅರ್ಥ ಮಘವನ್ ಎಂಬುದರಿಂದ ಬರ್ತದೆ, ಅಥವಾ ವೃಷಾಕೃತೆ ಎಂಬುದರಿಂದ ಮಘವನ್ ಎಂಬ ಅರ್ಥ ಬರ್ತದೆ. ಎರಡೂ ಒಂದೇ. ನು ಅಂದ್ರೆ ಈಗ, ಇವತ್ತು ಅಂತ ಅರ್ಥ ಆಗಬಹುದು. ತೇ ಅಭಿಷ್ಟವು, ನಿನ್ನ ಕುರಿತಾದ ತತ್ವ ಜಿಜ್ಞಾಸೆಯನ್ನ ನಾವು ನಡೆಸಿದಾಗ ಅಥವಾ ನಿನ್ನಿಂದ ಸರ್ವ ಅಭೀಷ್ಟಗಳು ಈಡೇರಿದಾಗ ಆ ಅರ್ಥವನ್ನು ತಗೊಳ್ಬಹುದು.
ಯೇ ಯಾವ ಋತ್ವಿಕ್ಗಳು ಅವೇಭಿ ನಿನ್ನನ್ನ ಕರೆಯುವ ರೂಪದ ಸ್ತೋತ್ರಗಳು. ಭಗವಂತನೇ ಇಲ್ಲಿ ಬಂದು ನೆಲೆಸು, ನಮ್ಮ ಆಹುತಿಯನ್ನು ಸ್ವೀಕರಿಸು ಅಂತ ಭಗವಂತನನ್ನು ಕರೆಯುವಂತಹ ಕೆಲವು ಮಂತ್ರಗಳು. ಆ ಸ್ತೋತ್ರಗಳ ಮೂಲಕ ಪಣಿಗಳು ಅಂದ್ರೆ ಅಭಕ್ತರು, ಅಧಾರ್ಮಿಕರು, ಇಂಪಯಸ್ ಮೆನ್ ಅಂತನೂ ಕೋಶದಲ್ಲಿ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಧಾರ್ಮಿಕರಾದವರು ಆ ಯಜ್ಞದಲ್ಲಿ ಇರಬೇಕು, ಅಧಾರ್ಮಿಕರಾದವರು, ಅಭಕ್ತರಾದವರು ಅಲ್ಲಿಂದ ದೂರ ಓಡಿ ಹೋಗಬೇಕು, ದುಷ್ಟಶಕ್ತಿಗಳು. ಪಣಿಗಳು ಅಂದ್ರೆ ಪಣಿ ಎಂಬ ಹೆಸರಿನ ದೈತ್ಯರು ಅಂತ ರಘುನಾಥ ಸ್ವಾಮಿಗಳು ಬರೆದಿದ್ದಾರೆ. ಪಣಿಗಳು ಅಂದ್ರೆ ಪಣಿ ಎಂಬ ಹೆಸರಿನ ದೈತ್ಯರೇ ಆಗಬೇಕಾಗಿಲ್ಲ. ಆ ಪಣಿ ಅನ್ನುವುದು ಒಂದು ಹೆಸರಲ್ಲ. ಪಣಿ ಎಂಬುದು ಅವರ ಸ್ವಭಾವವನ್ನು ತೋರಿಸುವಂತ, ಯಾರೇ ದುಷ್ಟರಾದಂಥ, ಧಾರ್ಮಿಕರಲ್ಲದ, ಅಧ್ಯಾತ್ಮದ ಬಗ್ಗೆ ಒಲವಿಲ್ಲದ, ಯಜ್ಞಯಾಗಾದಿಗಳ ಬಗ್ಗೆ ಏನೂ ಗೊತ್ತಿಲ್ಲದ, ಅದರ ಬಗ್ಗೆ ಅದರ ವೈಭವದ ಬಗ್ಗೆಯೂ ಗೊತ್ತಿಲ್ಲದೆ ಇರುವಂತಹ ಜನರೇ ಪಣಿಗಳು. ಅಂಥ ಪಣಿಗಳನ್ನ, ಅಭಕ್ತರಾದ ಜನರನ್ನ ಅಥವಾ ದೈತ್ಯರನ್ನ, ದುಷ್ಟಶಕ್ತಿಗಳನ್ನು ಕೂಡ ಅವ್ರು ಯಾರೂ ಆಗಬಹುದು. ವಿ ಅದಾಶನ್, ಈ ಋತ್ವಿಕಗಳು ನಾಶ ಮಾಡಿಬಿಟ್ಟರು. ತೇ, ಅಂತಹ ಋತ್ವಿಕಗಳು, ಉಕ್ತಶಾಸ ಶಸ್ತ್ರಮಂತ್ರಾಣ ಶಾಸಿತಾರ, ಶಸ್ತ್ರಮಂತ್ರಗಳನ್ನ ಪಠನ ಮಾಡುವಂಥ ಸ್ವಭಾವ ಇದ್ದವರವರು. ನರಹ ಅಂದ್ರೆ ಸಾಧಕರು, ನರೌ ನರಹ ಅಂತ ಬಹುವಚನ ಅದು. ಸಾಧಕರು, ಋತ್ವಿಕಗಳು, ಸದ್ಯಸ್ಥಿತು, ಸದ್ಯ ಏವ, ಕೂಡಲೇ ಅಥವಾ ಅನವರತವಾಗಿ. ಉಕ್ತ ಅಂದ್ರೆ ಉಕ್ತ ಮಂತ್ರಗಳನ್ನು ಶಂಸಂತಿ ಹೇಳ್ತಾರೆ ಅಂತ ಅದರ ಒಟ್ಟಾರೆ ಅರ್ಥ. ಇಲ್ಲಿ ವೃಷಾಕೃತಿ ಎಂಬ ನಾಮಕ್ಕೂ ಈ ಬೃಹತಿ ಮಂತ್ರಕ್ಕೂ ಏನು ಸಂಬಂಧ ಹೀಗೆ ನೋಡೋಣ. ವೃಷ ಅಂದ್ರೆ ಧರ್ಮ, ಶ್ರೇಷ್ಠಸ್ಯ ಧರ್ಮಸ್ಯ ವೃಷ ಉಚ್ಯತೆ ಅಂತ ಮಹಾಭಾರತದಲ್ಲೇ ಶಾಂತಿ ಪರ್ವದಲ್ಲಿ ಬಂದಿದೆ. ಅದರಿಂದ ವೃಷ ಅಂದ್ರೆ ಧರ್ಮ, ಒಟ್ಟಾರೆ ಧಾರ್ಮಿಕ ಕ್ರಿಯೆಗಳು. ಆ ಧಾರ್ಮಿಕ ಕ್ರಿಯೆಗಳೇ ಭಗವಂತನ ಸ್ವರೂಪ. ಆಕೃತಿ ಅಂದ್ರೆ ಸ್ವರೂಪ. ಆಕೃತಿ ಸ್ವರೂಪಂ ಯಸ್ಯ ಸಹ ವೃಷಾಕೃತಿ. ಈ ಗುಣಕ್ರಿಯೆಗಳೆಲ್ಲವೂ ಕೂಡ ಪರಮಾತ್ಮನಿಂದ ಅಭಿನ್ನ. ಪರಮಾತ್ಮನ ಸಕಲ ರೂಪಗಳು ಕೂಡ ಆತನಿಂದ ಅಭಿನ್ನ. ಹಾಗೆ ಗುಣಕ್ರಿಯೆಗಳು ಕೂಡ ಆತನಿಂದ ಅಭಿನ್ನ. ನಮಗದು ಆ ತತ್ವ ಪ್ರಸಿದ್ಧವಾದ ತತ್ವವೇ. ಹೀಗೆ ಎಲ್ಲಾ ಧಾರ್ಮಿಕ ಕ್ರಿಯೆಗಳು ಕೂಡ ನಾವು ಮಾಡುವಂತಹ ಪ್ರಾಪಂಚಿಕವಾದ ನಮ್ಮೆಲ್ಲರ ಧಾರ್ಮಿಕ ಕ್ರಿಯೆಗಳಲ್ಲ. ನಮ್ಮ ಒಳಗಿದ್ದು ನಮ್ಮನ್ನು ಅವನು ಪ್ರೇರಿಸ್ತಾ ಇದ್ದಾನಲ್ಲ, ಅವನ ಕ್ರಿಯೆಗಳು, ಅವನು ಮಾಡುವ ಕ್ರಿಯೆಗಳು, ಧರ್ಮಕ್ರಿಯೆಗಳು, ಅವೆಲ್ಲವೂ ಕೂಡ ಅವನ ಸ್ವರೂಪ. ಆದ್ದರಿಂದ ಅವನು ವೃಷಾಕೃತಿ ಅಂತ ಅದರ ಅರ್ಥ. ಗುಣಕ್ರಿಯೆಗಳೆಲ್ಲವೂ ಆತನಿಂದ ಅಭಿನ್ನವಾದ ಕ್ರಿಯೆಗಳುಳ್ಳವನು ಅಂತ ಅವನನ್ನು ಉಪಾಸನೆ ಮಾಡುವ ತಾತ್ಪರ್ಯ ಇಲ್ಲಿ. ಇದನ್ನೇ ಅರ್ಥವನ್ನೇ ಮಘವನ್ ಅಂತ ಈ ವೇದ ಮಂತ್ರ ಹೇಳಿದೆ. ಮಘವನ್ ಅಂದ್ರೆ ಏನು? ನಮ್ಗೆ ಹಿಂದಿನ ಮಂತ್ರದಲ್ಲೇ ಅದನ್ನು ಕೇಳಿ ಗೊತ್ತಿದೆ. ಮಖ ಅಂದ್ರೆ ಯಜ್ಞ, ಅದನ್ನೇ ಮಘ ಅಂತ ವೇದ ಹೇಳ್ತದೆ ಅಂತ ನಾವು ನೋಡಿದ್ದೇವೆ. ಹಾಗಾದ್ರೆ ಮಖ ಅಂದ್ರೆ ಯಜ್ಞ ಮೊದಲಾದ ಎಲ್ಲಾ ಧಾರ್ಮಿಕ ಕ್ರಿಯೆಗಳು, ಭಗವಂತ ಮಾಡುವಂತಹ ಯಜ್ಞ ಮೊದಲಾದ ಧಾರ್ಮಿಕ ಕ್ರಿಯೆಗಳು. ಹಾಗೆ ಸೃಷ್ಟಿ, ಪಾಲನ, ನಾಶ ಮೊದಲಾದಂತಹ ಕ್ರಿಯೆಗಳು ಕೂಡ ಈ ಭಗವಂತನಿಂದ ಅಭಿನ್ನವಾಗಿವೆ. ಆದ್ರಿಂದ ಮಘವಾನ್ ಅಂತಂದ್ರೆ ಆ ಯಜ್ಞ ಮೊದಲಾದ ಕ್ರಿಯೆಗಳುಳ್ಳವನು, ಸೃಷ್ಟಿಕ್ರಿಯೆ ಮೊದಲಾದ ಕ್ರಿಯೆಗಳುಳ್ಳವನು ಅಂತ ಅರ್ಥ. ಉಳ್ಳವನು ಅಂದ್ರೆ ಯಾವ ಸಂಬಂಧದಿಂದ? ಅಭೇದ ಸಂಬಂಧದಿಂದ. ಭಗವಂತನನ್ನು ಗುಣವಾನ್ ಅಂತ ಹೇಳ್ತಾರಲ್ಲ, ಅಲ್ಲಿ ಗುಣವಾನ್ ಅಂದ್ರೆ ಭೇದ ಸಂಬಂಧದಿಂದ ಗುಣವಾನ್ ಅಂತ ಅರ್ಥವನ್ನು ಶಾಸ್ತ್ರ ಒಪ್ಪೋದಿಲ್ಲ. ಗುಣವಾನ್ ಎಂಬ ಶಬ್ದಕ್ಕೂ ಕೂಡ ಅಭೇದ ಸಂಬಂಧದಿಂದ ಗುಣ ಉಳ್ಳವನು ಅಂತಲೇ ಅರ್ಥ. ಗುಣಗಳಿಂದ ಸವಿಶೇಷಾಭಿನ್ನ ಅಂತಲೇ ಅದಕ್ಕೆ ಅರ್ಥ. ಹಾಗೆ ಮಘವಾನ್ ಅಂದ್ರೂ ಕೂಡ ಯಜ್ಞಾದಿ ಕ್ರಿಯೆಗಳುಳ್ಳವನು ಹೇಗೆ ಅಂದ್ರೆ ಅಭೇದ ಸಂಬಂಧದಿಂದ ಯಜ್ಞಾದಿ ಕ್ರಿಯೆಗಳುಳ್ಳವನೇ ಈ ಭಗವಂತ ಅಂತ ಅದಕ್ಕೆ ತಾತ್ಪರ್ಯ. ಉತ್ಪತ್ತಿ, ಸ್ಥಿತಿ, ಸಂಹಾರ ಮೊದಲಾದ ಏನು ಕ್ರಿಯೆಗಳಿವೆ ಆ ಎಲ್ಲಾ ಕ್ರಿಯೆಗಳು ಕೂಡ ಆತನಿಂದ ಅಭಿನ್ನವಾದದ್ದೇ. ಮತ್ತೆ ಯಜ್ಞಾದಿ ಕ್ರಿಯೆಗಳನ್ನು ಅವನೇನು ಮಾಡ್ತಾನಲ್ಲ, ಅವನು ಕೂಡ ಯಜ್ಞ ಮಾಡ್ತಾನಂತ. ಆ ಯಜ್ಞಾದಿ ಕ್ರಿಯೆಗಳು ಕೂಡ ಆತನಿಂದ ಅಭಿನ್ನ. ಅದು ಹೇಗೆ? ಅವನು ಯಾವಾಗ ಯಜ್ಞ ಮಾಡ್ತಾನೆ? ಕೃಷ್ಣ, ರಾಮ ಇತ್ಯಾದಿ ರೂಪದಿಂದ ಇಲ್ಲಿ ಬಂದಾಗ ಯಜ್ಞ ಮಾಡುವುದೊಂದು ಬೇರೆ,
ಅವನು ಮೂಲ ರೂಪದಲ್ಲಿಯೂ ಕೂಡ ಯಜ್ಞಾದಿಗಳನ್ನ ಮಾಡ್ತಾನೆ ಅಂತ ಬೃಹದಾರಣ್ಯಕ ಉಪನಿಷತ್ತು ಮತ್ತು ಅದರ ಭಾಷ್ಯ ವರ್ಣನೆ ಮಾಡ್ತದೆ. ಅದರ 3ನೇ ಅಧ್ಯಾಯದಲ್ಲಿ ಹಾಗೊಂದು ವಿವರ ಇದೆ. ಆ ದೃಷ್ಟಿಯಿಂದ ಮಘವಾನ್ ಅಂದ್ರೆ ಯಜ್ಞಾದಿಗಳನ್ನು ಮಾಡುವವನು ಅಂತ ಅದರ ತಾತ್ಪರ್ಯ. ಆತ್ಮೈವಾಸ್ಯ ಕರ್ಮ ಆತ್ಮನಾ ಹಿ ಕರ್ಮ ಕರೋತಿ ಸಯೇಷ ಪಾಂಕ್ತೋ ಯಜ್ಞ ಪಾಂಕ್ತಃ ಪಶು ಪಾಂಕ್ತಃ ಪುರುಷ ಇತ್ಯಾದಿ. ಅದು 3ನೇ ಅಧ್ಯಾಯ. ಆ 3ನೇ ಅಧ್ಯಾಯದ ಅವ್ಯಾಕೃತ ಬ್ರಾಹ್ಮಣದಲ್ಲಿ ಇದನ್ನೆಲ್ಲ ವರ್ಣನೆ ಮಾಡ್ತಾರೆ. ತತಸ್ತು ಕೃತವಾನ್ ಯಜ್ಞಂ ಸ್ವಸ್ಮೈ ಸ ಪುರುಷೋತ್ತಮ. ಆ ಭಗವಂತ ತನಗಾಗಿಯೇ ತಾನು ಯಜ್ಞವನ್ನು ಮಾಡಿಕೊಂಡ. ಬೇರೆ ಯಾರನ್ನೋ ತೃಪ್ತಿ ಮಾಡಲಿಕ್ಕಾಗಿ ಅವರಿಗಾಗಿ ಯಜ್ಞ ಮಾಡಿದ್ದಲ್ಲ, ತನ್ನನ್ನು ಉದ್ದೇಶಿಸಿ ತಾನು ಯಜ್ಞ ಮಾಡಿದ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಗೃಹಸ್ಥಾಂತರ್ಗತೋ ವಿಷ್ಣು ಯಜ್ಞೈರ್ ದೇವಾಶ್ರಯೋ ಭವೇತ್. ಗೃಹಸ್ಥರಲ್ಲಿ ಇದ್ದು ಈ ಭಗವಂತ ಯಜ್ಞಗಳನ್ನು ಮಾಡಿ ದೇವತೆಗಳನ್ನ ತೃಪ್ತಿಪಡಿಸ್ತಾನೆ. ನಾವೆಲ್ಲ ಗೃಹಸ್ಥರಿದ್ದೇವೆ, ನಮ್ಮೊಳಗೆ ಭಗವಂತ ಇದ್ದು ಆ ಕ್ರಿಯೆಗಳನ್ನು ತಾನೇ ಮಾಡಿಸಿ ಅದರ ಮೂಲಕ ದೇವತೆಗಳನ್ನು ಪೊರೆಯುತ್ತಾನೆ. ಇದು ಆ ಭಗವಂತ ಮಾಡುವಂತಹ ಯಜ್ಞ. ಮತ್ತೆ ಈ ಪಿತೃಯಜ್ಞ ಮೊದಲಾದದ್ದಿದೆಯಲ್ಲ, ಶ್ರಾದ್ದತಶ್ಚೈವ ಪಿತೃಣಾಂ ಅನ್ನದಾನತಃ. ನಾವು ಶ್ರಾದ್ದ ಮಾಡುವಾಗ ನಮ್ಮ ಒಳಗೆ ನಿಂತು ಅನ್ನದಾನ ಮಾಡಿಸುವವನು ಅವನೇ ಆಗಿದ್ದಾನೆ. ಪಿತೃಗಳಿಗೆ ತೃಪ್ತಿಯನ್ನು ಕೊಡ್ತಾನೆ. ಸ್ವಾಧ್ಯಾಯ ಮಾಡ್ತೀವಿ, ಬ್ರಹ್ಮಯಜ್ಞ ಇತ್ಯಾದಿಗಳನ್ನು ಮಾಡ್ತೀವಿ, ಅಲ್ಲಿ ಋಷಿಗಳನ್ನು ನಾವು ಸ್ಮರಣೆ ಮಾಡ್ಕೋತೇವೆ. ಆಗ ನಮ್ಮ ಮೂಲಕ ಬ್ರಹ್ಮಯಜ್ಞವನ್ನು ಮಾಡಿಸಿ ಆ ಋಷಿಗಳಿಗೆ ತೃಪ್ತಿ ಕೊಡುವಂಥವನು ಕೂಡ ಅವನೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಯಜ್ಞಾದಿ ರೂಪವಾದ ಧರ್ಮ ಇದೆ. ನಾವು ಮಾಡುವಂತಹ ಯಜ್ಞಾದಿ ರೂಪವಾದ ಧರ್ಮ, ಅದನ್ನ ನಮ್ಮೊಳಗೆ ನಿಂತು ಮಾಡಿಸುವಂಥವನು ಅವನೇ ಆಗಿದ್ದಾನೆ. ಅದೆಲ್ಲವೂ ಕೂಡ ಭಗವಂತನ ಸ್ವರೂಪವೇ ಆಗಿದೆ ಅಂತ ಅದರ ತಾತ್ಪರ್ಯ. ಆದ್ರಿಂದ ಮಘವಾನ್ ಅಂದ್ರೆ ಇಲ್ಲೇನು ಮಘವಾನ್ ಎಂಬ ಶಬ್ದ ಇದೆ, ಅದು ಯಜ್ಞ ಮೊದಲಾದ ಕ್ರಿಯೆಗಳಿಂದ ಅಭಿನ್ನವಾದ ಸ್ವರೂಪ ಇದ್ದವನೇ ಅಂತ ಅರ್ಥವನ್ನು ತೋರಿಸ್ತದೆ. ಹಾಗಾಗಿ ವೃಷಾಕೃತಿ ಎಂಬ ನಾಮದ ವ್ಯಾಖ್ಯಾನ ಆಯಿತು ಈ ಮಂತ್ರ. ಭಾವಾರ್ಥ ಏನು? ಯಜ್ಞಸ್ವರೂಪನಾದಂಥ ಧರ್ಮಸ್ವರೂಪನಾದಂತಹ ಭಗವಂತನೇ, ನೀನು ಸದಾ ಪ್ರಶಂಸನೀಯವಾದಂತಹ ಕರ್ಮಗಳನ್ನೇ ಮಾಡ್ತಿ. ನಿನ್ನ ಕುರಿತಾದ ಶ್ರವಣಾದಿಗಳು ನಡೀತಾ ಇರುವಾಗ ಅನೇಕ ಜನ ಒಂದು ಯಜ್ಞ ನಡೆದಿದ್ರೆ ಒಂದ್ ಕಡೆ ಆಹುತಿ ಹಾಕ್ತಾ ಇರ್ತಾರೆ, ಮತ್ತೊಂದು ಕಡೆ ಶ್ರವಣ ಮನನ ಇತ್ಯಾದಿಗಳು ನಡೆದಿರ್ತವೆ. ಎಲ್ಲವೂ ಆ ಪ್ರಸಂಗದಲ್ಲಿ ನಡೆದಿರ್ತವೆ. ಆಗ ಸಾಧಕರು ನಿನ್ನನ್ನು ಆಹ್ವಾನಿಸುವಂತಹ ಮಂತ್ರಗಳನ್ನು ಹೇಳ್ತಾರೆ, ಹೇಳಿ ದುಷ್ಟಶಕ್ತಿಗಳನ್ನ ದೂರ ಓಡಿಸ್ತಾರೆ ಮತ್ತು ಸತತವಾಗಿ ಶಸ್ತ್ರ ಮಂತ್ರಗಳನ್ನ ಹೇಳ್ತಾನೇ ಇರ್ತಾರೆ ನಿನ್ನ ಪ್ರೀತಿಗಾಗಿ. ಹೀಗೆ ಆ ಯಜ್ಞ ನಡೆದಿರ್ತದೆ. ಆಹುತಿ ಹಾಕುವವರೊಬ್ರು ಋಗ್ವೇದದ ಪುರೋಹಿತ ಭಗವಂತನನ್ನು ಕರೀತಾನೆ, ಯಜುರ್ವೇದದ ಪುರೋಹಿತ ಆಹುತಿಯನ್ನು ಹಾಕ್ತಾನೆ, ಸಾಮವೇದದ ಪುರೋಹಿತ ಉದ್ಗಾತ ಅವನು ಮಂತ್ರಗಳನ್ನು ಹಾಡ್ತಾನೆ. ಈ ಎಲ್ಲಾ ಕ್ರಿಯೆಗಳು ಯಜ್ಞದ ಅಂಗಭೂತವಾದಂತಹ ಕ್ರಿಯೆಗಳೇನಿವೆ, ಆ ಕ್ರಿಯೆಗಳೆಲ್ಲವೂ ಕೂಡ ನಿನ್ನಿಂದ ಅಭಿನ್ನವಾದದ್ದು. ನೀನು ಅವರೊಳಗೆ ನಿಂತು ಈ ಎಲ್ಲಾ ಕ್ರಿಯೆಗಳನ್ನು ಕೂಡ ಮಾಡಿಸ್ತಾ ಇದ್ದಿ, ಮಾಡಿಸಿ ಆ ಯಜ್ಞ ಸಾಂಗ ಆಗುವಂತೆ ಮಾಡ್ತಿ ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ಅವನನ್ನ ವೃಷಾಕೃತಿ ಎಂಬ ನಾಮದಿಂದ ಹೀಗೆ ವರ್ಣನೆ ಮಾಡ್ತಾರೆ. ವೃಷಾಕೃತಿ ಅಂದ್ರೆ ಧರ್ಮ ಸಂಸ್ಥಾಪನೆಗಾಗಿ ನಾನಾ ತರದ ಅವತಾರಗಳನ್ನ, ಕೃಷ್ಣ ರಾಮಾದಿ ಅವತಾರಗಳನ್ನು ತಾಳುವವನು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಧರ್ಮಕ್ಕೆ ಹಾನಿಯಾದಾಗ, ಅಧರ್ಮ ರುದ್ರ ತಾಂಡವ ಮಾಡಿದಾಗ, ಉನ್ಮತ್ತವಾದಾಗ, ಆಗ ನಾನು ಹುಟ್ಟಿ ಧರ್ಮ ಸಂಸ್ಥಾಪನೆಯನ್ನು ಮಾಡ್ತೇನೆ ಅಂತ ಭಗವಂತ ಹೇಳ್ತಾನೆ. ವೃಷ ಅಂದ್ರೆ ಶ್ರೇಷ್ಠವಾದ ದಿವ್ಯವಾದಂತಹ ಕಲ್ಯಾಣಮಯವಾದಂತಹ ಆಕೃತಿ ಉಳ್ಳವನು, ಕಲ್ಯಾಣ ಅದ್ಭುತ ಗಾತ್ರ, ಅಪ್ರಾಕೃತವಾದ ಗಾತ್ರ ಉಳ್ಳವನು ಅಂತ ಆ ಒಂದು ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಬಹುದು. ಜ್ಞಾನಾನಂದಾತ್ಮಕವಾದ ಆಕಾರ ಅಂದ್ರೆ, ಮತ್ತು ಯಾವತ್ತೂ ಭಕ್ತರ ಅಭೀಷ್ಟವನ್ನ ಸುರಿಸುವುದಕ್ಕಾಗಿಯೇ, ಅವರ ಅಭೀಷ್ಟಗಳನ್ನ ಕೊಡುವುದಕ್ಕಾಗಿಯೇ ಅವನ ಪ್ರಯತ್ನ ಇರ್ತದೆ. ಅದಕ್ಕಾಗಿ ಅವನನ್ನ ವೃಷ ಅಂದ್ರೆ ಭಕ್ತರ ಅಭೀಷ್ಟಗಳನ್ನ ಕರೆಯುವ ಆಕಾರ. ಆಕಾರ ಅಂದ್ರೆ ಅಭಿಪ್ರಾಯ ಅಂತ ಕೂಡ ಅರ್ಥ ಹೇಳ್ತಾರೆ. ಯಾವತ್ತೂ ಅವನ ಇಚ್ಛೆ
ಭಕ್ತರ ಅಪೇಕ್ಷೆಗಳನ್ನು ಈಡೇರಿಸುವುದೇ ಆಗಿರ್ತದೆ. ವೃಷ ಅಂದ್ರೆ ವೃಷಭ, ಆ ವೃಷಭದಂತೆ ಆಕಾರವುಳ್ಳವನು, ವೃಷಭದಲ್ಲಿ ವೃಷಭನಾಗಿರುವವನು ಅಂತನೂ ಕೂಡ ಹೀಗೆ ಅರ್ಥ ಹೇಳ್ತಾರೆ. ಈ ಧರ್ಮನೇ ಎತ್ತಿನ ರೂಪದಲ್ಲೇ ಇರ್ತದೆ. ಭಾಗವತದಲ್ಲಿ ಅದು ನಮಗೆ ಕಂಡು ಬರ್ತದೆ. ಎತ್ತಿನ ರೂಪದ ಧರ್ಮ ಕಾಲುಗಳನ್ನು ಕಳೆದುಕೊಂಡು ರೋದನ ಮಾಡ್ತಾ ಇತ್ತು ಅಂತ ಹೀಗೆ ಹೇಳ್ತಾರೆ. ಹಾಗಾಗಿ ಧರ್ಮ ಅನೇಕ ಬಾರಿ ಎತ್ತಿನ ರೂಪದಲ್ಲೇ ಇರ್ತದೆ. ವೃಷ ಎಂಬ ಶಬ್ದಕ್ಕೇನೆ ಧರ್ಮ ಅಂತ ಅರ್ಥ ಇದೆ. ಮತ್ತೆ ವೃಷ ಅಂದ್ರೆ ಎತ್ತು ಅಂತ ಅರ್ಥ ಇಟ್ಕೊಂಡ್ರೂ ಕೂಡ ಧರ್ಮದ ಅಭಿಮಾನಿ ದೇವತೆ ಎತ್ತಿನ ರೂಪದಲ್ಲಿ ಇರ್ತಾನೆ. ಅವನೊಳಗೆ ಇವನು ಆ ಧರ್ಮವನ್ನು ಕಾಪಾಡ್ತಾ ಯಾವತ್ತೂ ಇರ್ತಾನೆ ಅಂತ ಅದರ ತಾತ್ಪರ್ಯ ತಿಳ್ಕೋಬೇಕು. ಲಕ್ಷಾಲಂಕಾರ ವರ್ಣನೆ ಮಾಡುವಂತೆ ನಂದಿಯಂತೆ ಭಯಂಕರವಾದ ಆಕಾರವುಳ್ಳವನು ನಂದೀಶ್ವರ ಏನಿದ್ದಾನೆ ಅವನು ವೃಷಭದ ಆಕಾರವುಳ್ಳವನು, ಅದರಂತೆ ಭಯಂಕರವಾದಂತಹ ಆಕಾರವುಳ್ಳವನು ಅಂತ ಈಗ ಅರ್ಥವನ್ನು ಲಕ್ಷಾಲಂಕಾರದಲ್ಲಿ ವರ್ಣನೆ ಮಾಡ್ತಾರೆ. ಮತ್ತೆ ಶಾಂಕರ ಭಾಷ್ಯ, ಪರಾಶರ ಭಟ್ಟ ಇವರ ವ್ಯಾಖ್ಯಾನದಲ್ಲಿ ಈ ಮುಂದಿನಂತೆ ಅರ್ಥ ಕಾಣ್ತದೆ. ಪುಣ್ಯಶ್ರೇಯಸಿ ಧರ್ಮಮೂರ್ತಿ ಅಂತ ಅರ್ಥ. ವೃಷಾಕೃತಿ ಅಂತಂದ್ರೆ ರಾಮೋ ವಿಗ್ರಹವಾನ್ ಧರ್ಮ, ರಾಮ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತದೆ. ಧರ್ಮವೇ ಮೈಮತ್ತು ಬಂದಂತೆ ಇರುವಂಥವನು ರಾಮ ಅಂತ. ಇದನ್ನ ಒಂದ್ ಕಡೆ ಒಂದು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಶಂಕರಾಚಾರ್ಯರು ಧರ್ಮಕ್ಕೋಸ್ಕರ ಶರೀರವನ್ನು ಧರಿಸಿದವನು, ಧರ್ಮ ಸಂಸ್ಥಾಪನಾರ್ಥವೇ ಸಂಭವಾಮಿ ಯುಗೆ ಯುಗೆ ಅಂತ ಗೀತೆಯ ಮಾತನ್ನು ಉದ್ಧರಿಸ್ತಾರೆ. ರಾಮಾಯಣದ ನೆನಪು ಬಂದಾಗ ನನಗೆ ಮೂಲಂ ಶೇಷ ಮನುಷ್ಯಾಣಂ ಧರ್ಮಸಾರೋ ಮಹಾದ್ಯುತಿ ಅಂತ ರಾಮಾಯಣದ ಒಂದು ಮಾತು ನೆನಪಿಗೆ ಬರ್ತದೆ. ಎಲ್ಲಾ ಮನುಷ್ಯರಿಗೂ ಇವನು ಮೂಲಭೂತನಾದವನು, ಈ ಭಗವಂತ ಬೇರಿದ್ದಂತೆ ಇವನು. ಅವನು ಧರ್ಮಸಾರಹ, ಧರ್ಮವೇ ಮೈಮತ್ತು ಬಂದಿರುವಂತಹ ಒಂದು ರೂಪ ಅವನು. ಅದಕ್ಕಾಗಿ ಧರ್ಮಸಾರ ಅಂದ್ರೂ ವೃಷಾಕೃತಿ ಅಂದ್ರೂ ಒಂದೇ ಅರ್ಥ. ಪರಾಶರ ಭಟ್ಟರ ವ್ಯಾಖ್ಯಾನದಂತೆ ಧರ್ಮರೂಪ ಆಕೃತಿ ಯಶ ಸಹ ವೃಷಾಕೃತಿ, ಧರ್ಮರೂಪವಾದಂತಹ ಆಕಾರವುಳ್ಳವನು. ಅದಕ್ಕಾಗಿ ಅವನನ್ನ ವೃಷಾಕೃತಿ ಅಂತ ಹೇಳ್ತಾರೆ. ತಾಪತ್ರಯಾಗ್ನಿ ದಗ್ಧಾನ ಸುಧೇವ ಅತ್ಯಂತ ಶೀತಲಂ ರೂಪಂ ಕರ್ಮ ಚ ಯಸ್ಯಾಸ್ತಿ ವೃಷಕರ್ಮ ವೃಷಾಕೃತಿ. ನಮ್ಮ ಎಲ್ಲ ಥರದ ತಾಪತ್ರಯಗಳನ್ನು ಪರಿಹಾರ ಮಾಡುವಂತಹ ಒಂದು ಆಕಾರ ಒಂದು. ಮತ್ತು ತಾಪತ್ರಯಗಳನ್ನು ಪರಿಹರಿಸಿ ಅಮೃತವನ್ನು ಸುರಿಸುವಂಥದ್ದು. ವೃಷ ಅಂದ್ರೆ ಸುರಿಸುವಂಥದ್ದು. ಅಂಥ ರೂಪ ಅವನ, ಆ ಭಗವಂತನ ರೂಪವನ್ನು ನೋಡಿದ ಮಾತ್ರಕ್ಕೆ, ಅವನು ಮಾಡುವಂತಹ ಕ್ರಿಯೆಗಳನ್ನ ನಾವು ನೆನಪು ಮಾಡಿಕೊಂಡ ಮಾತ್ರಕ್ಕೆ ತಾಪತ್ರಯಗಳೆಲ್ಲ ಪರಿಹಾರ ಕಂಡು ನಮ್ಮ ವ್ಯಕ್ತಿತ್ವಕ್ಕೊಂದು ಹೊಸ ರೂಪ ಬರ್ತದೆ. ಮೈ ಮನಸ್ಸುಗಳಿಗೆ ತಂಪೆರೆದಂತಾಗ್ತದೆ. ಅದಕ್ಕಾಗಿ ಅವನನ್ನು ವೃಷಾಕೃತಿ ಅಂತ ಹೀಗೆ ಹೇಳ್ತಾರೆ. ಮತ್ತೆ ಸತ್ಯ ಸಂತ ಸ್ವಾಮಿಗಳ ಅರ್ಥದಂತೆ ಗೂಳಿಯಂತೆ ದಷ್ಟಪುಷ್ಟವಾದ ಆಕೃತಿ ಇದ್ದವನು. ವೃಷವತ್ತು ಪುಷ್ಟ ಆಕೃತಿ ಯಶಸ್ಸಃ ವೃಷಾಕೃತಿ ಅಂತ. ಇವಿಷ್ಟು ಅರ್ಥಗಳನ್ನು ನಾವು ನೋಡಿದ್ದೇವೆ. ವೃಷಾಕೃತಿ ಎಂಬ ನಾಮ ಧರ್ಮ ಸ್ವರೂಪನಾದಂತಹ ಭಗವಂತನನ್ನ ನೆನಪು ಮಾಡಿಕೊಳ್ಳಿಕ್ಕೆ ತುಂಬಾ ಉಪಯುಕ್ತವಾದಂತಹ ಒಂದು ನಾಮ. ನಾವೀಗಾಗಲೇ ನೋಡಿದ್ದೇವೆ. ನಾವು ಮಾಡುವಂತಹ ಯಜ್ಞಾದಿಗಳು, ನಾವು ಮಾಡುವ ಯಜ್ಞ, ಮನುಷ್ಯರು ಮಾಡುವ ಯಜ್ಞ, ದೇವತೆಗಳು ಮಾಡುವ, ಋಷಿಗಳು ಮಾಡುವ ಯಜ್ಞ ಇತ್ಯಾದಿಗಳೆಲ್ಲವೂ ಕೂಡ ನಮ್ಮ ಒಳಗೆ ನಿಂತು ಭಗವಂತನೇ ಮಾಡಿಸುವಂಥವು. ಆದ್ರಿಂದ ಅವನು ಮಾಡುವ ಆ ಕ್ರಿಯೆಗಳಿವೆ ಅಲ್ಲ, ಆ ಕ್ರಿಯೆಗಳೆಲ್ಲ ಅವನಿಂದ ಅಭಿನ್ನ. ನಾವು ಮಾಡುವಂಥ ಬ್ರಹ್ಮಯಜ್ಞಾದಿಗಳನ್ನು ಅವನೇ ಒಳಗೆ ನಿಂತು ಮಾಡುವನು, ಅದು ಅವನಿಂದ ಅಭಿನ್ನ. ಮತ್ತೆ ಪಿಂಡ ಪ್ರದಾನ ಇತ್ಯಾದಿ ಕ್ರಿಯೆಗಳು ಎಲ್ಲವನ್ನೂ ಅವನೇ ಮಾಡಿಸ್ತಾನೆ. ಯಾರ್ಯಾರನ್ನೋ ನಿಮಿತ್ತವನ್ನಾಗಿ ಮಾಡಿಕೊಂಡು ಅವರ ಮೂಲಕ ಆಯಾ ಕ್ರಿಯೆಗಳನ್ನು ಮಾಡಿಸಿ ಜಗತ್ತೆಲ್ಲದಕ್ಕೂ ಕೂಡ ಅದರ ಲಾಭ ಸಿಗುವಂತೆ ಮಾಡ್ತಾನೆ. ಹೀಗೆ ಒಟ್ಟಾರೆ ಅವನ ಮೂಲ ರೂಪ, ಅವತಾರ ರೂಪ ಎಲ್ಲ ಕಡೆಯೂ ಕೂಡ ಧರ್ಮದ ಸ್ಥಾಪನೆಯನ್ನು ಮಾಡುವುದೇ ಆಗಿರ್ತದೆ. ಅವನು ಧರ್ಮದ ಸ್ಥಾಪನೆಗಾಗಿರುವಂತಹ ಅವತಾರ ಒಂದು. ಮತ್ತೆ ಎಲ್ಲ ಆ ಧಾರ್ಮಿಕ ಕ್ರಿಯೆಗಳೂ ಕೂಡ ಯಜ್ಞ ಆಗಾದಿ, ಪುರುಷೋಭಾವ ಯಜ್ಞ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾವುದೋ ಅಗ್ನಿಯಲ್ಲಿ ತುಪ್ಪ ಹಾಕುವುದು ಮಾತ್ರ ಅಲ್ಲ. ಛಾಂದೋಗ್ಯ ಉಪನಿಷತ್ತು ಹೇಳುವಂತೆ ನಮ್ಮ 116 ವರ್ಷದ ಒಟ್ಟಾರೆ ಆಯುಷ್ಯವೇ ಒಂದು ಯಜ್ಞ. ನಾವು ಬದುಕುವುದು
ಹೇಗೆ ಅಂದ್ರೆ ನಮ್ಮೊಳಗಿದ್ದು ಭಗವಂತ ನಮ್ಮ ಬದುಕನ್ನು ಮುನ್ನಡೆಸ್ತಾ ಇರುವುದರಿಂದ. ಹೀಗೆ ನಮ್ಮ ಬದುಕೆಂಬ ಯಜ್ಞವೇ ಒಂದು ವೃಷ, ಅದೇ ಒಂದು ಧರ್ಮ ಕಾರ್ಯ. ಅದು ಅವನಿಂದ ಅಭಿನ್ನ. ನಮ್ಮೊಳಗಿದ್ದು ಅವನೇನು ಮಾಡಿಸ್ತಾ ಇದ್ದಾನಲ್ಲ, ನಮ್ಮ ಕ್ರಿಯೆ ಅವನಿಂದ ಅಭಿನ್ನ ಅಲ್ಲ. ನಮ್ಮ ಕ್ರಿಯೆ ಭೌತಿಕವಾದ್ದು, ಪ್ರಾಕೃತವಾದ್ದು. ನಮ್ಮೊಳಗಿದ್ದು ಅವನೇನು ಮಾಡಿಸ್ತಾ ಇದ್ದಾನಲ್ಲ, ಆ ಕ್ರಿಯೆ ಅವನಿಂದ ಅಭಿನ್ನ. ಅದಕ್ಕಾಗಿ ಅವನನ್ನ ವೃಷಾಕೃತಿ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಭಗವಂತನನ್ನು ನೀನು ಧರ್ಮಸ್ವರೂಪ ಅಂತ ಉಪಾಸನೆ ಮಾಡಿ, ಧರ್ಮಸಾರ ಅಂತ ಉಪಾಸನೆ ಮಾಡಿ, ಹೀಗೆಲ್ಲ ಮಾಡಿದಾಗ ನಮಗೆ ಆ ಧಾರ್ಮಿಕ ಕ್ರಿಯೆಗಳನ್ನು ಮಾಡುವಂತಹ ಒಂದು ಪ್ರೇರಣೆ ಅವನಿಂದ ದೊರೆಯುತ್ತದೆ. ನಮ್ಮೊಳಗೆ ನಿಂತು ಮಾಡುವವನು ನೀನೇ ಆಗಿದ್ದಿ ಅಂತ ಅವನನ್ನು ಸ್ತೋತ್ರ ಮಾಡಿದಾಗ ನಾವು ಧಾರ್ಮಿಕ ಕ್ರಿಯೆಗಳನ್ನು ಮಾಡಲಿಕ್ಕೆ ನಮಗೊಂದೇನೊಂದು ಅನೇಕ ಬಾರಿ ಆಲಸ್ಯ, ಅಜ್ಞಾನ ಇತ್ಯಾದಿಗಳು ಪ್ರತಿಬಂಧಕವಾಗಿರ್ತವೆ. ಅಂಥವೆಲ್ಲವೂ ಕೂಡ ದೂರ ಆಗ್ತವೆ. ಒಂದು ನವೋಲ್ಲಾಸ, ಹೊಸ ಚೈತನ್ಯ ನಮ್ಮಲ್ಲಿ ಮೂಡಿ ಆ ಧಾರ್ಮಿಕ ಕ್ರಿಯೆಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಒಳಗಿದ್ದು ಭಗವಂತ ಮಾಡಿಸ್ತಿದ್ದಾನೆ ಅನ್ನುವಂಥ ಎಚ್ಚರ ಆ ವೃಷಾಕೃತಿ ಎಂಬ ನಾಮದ ಅನುಸಂಧಾನದಿಂದ, ನಾಮದ ಅರ್ಥದ ಅನುಸಂಧಾನದಿಂದ ಮೂಡುತ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.